ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಾನ್ಸಸ್ ವ್ಲಾಗ್. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಒಂದು ಗ್ರೀನ್ ಟೀ ಕುಡಿದು ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ತೀವಿ. ಒಂದ್ ಕಡೆ ತೊಂಡೆಕಾಯಿ ಮತ್ತೆ ಕಡಲೆಕಾಳನ್ನ ಸ್ಟೀಮ್ ಮಾಡಕ್ಕಿಟ್ಟು ಇವತ್ತು ವಾಂಗಿಬಾತ್ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಕುಕ್ಕರಲ್ಲೇ ವಾಂಗಿಬಾತ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಒನ್ ಪಾಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಬೇಗನೂ ಮಾಡ್ಕೋಬಹುದು ಮತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನ ಈ ಕಡೆ ವಾಂಗಿಬಾತ್ಗೆ ರೆಡಿ ಮಾಡ್ಕೊಂಡು ಈಗ ಬೇಯಿಸಿಟ್ಕೊಂಡಿದ್ನಲ್ವ ತೊಂಡೆಕಾಯಿ ಮತ್ತೆ ಕಡಲೆಕಾಳನ್ನ ಅದು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಬಾಣಲಿಗೆ ಎಣ್ಣೆ, ಕರಿಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಕಾಯಿ ತುರಿ ಮತ್ತೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳು, ತೊಂಡೆಕಾಯಿನ ಹಾಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಡ್ರೆ ಸಖತ್ ಟೇಸ್ಟ್ ಆಗಿರೋ ಒಂದು ತೊಂಡೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇನ್ನು ವಾಂಗಿಬಾತಿಗೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡು ಇನ್ನು ಪಾಪುಗೆ ಇವತ್ತು ಸ್ನ್ಯಾಕ್ಸಿಗೆ ಸ್ವಲ್ಪ ಕರ್ಬೂಜ ಹಣ್ಣು ಮತ್ತೆ ಆಗಲೇ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನೇ ಕೊಟ್ಟು ಕಳಿಸ್ದೆ. ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನನಗೆ ಕರ್ಬೂಜ ಮತ್ತೆ ನೆನೆಸಿಟ್ಕೊಂಡಿರೋ ಓಟ್ಸು, ಗೋಡಂಬಿ, ಚಿಯಾ ಸೀಡ್ಸು, ಪಿಸ್ತಾ, ಡೇಟ್ಸ್ ಹಾಕೊಂಡು ಒಂದು ಸ್ಮೂದಿ ಮಾಡ್ಕೊಂಡಿದ್ದೆ.